ಸ್ನೇಹಿತರೆ, ಒಂದ್ ಕಡೆ ಮಿಡಲ್ ಈಸ್ಟ್ ಯುದ್ಧದ ಅಖಾಡ ಭುಗಿಲೆದ್ದಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಇರಾನ್ ಟೆನ್ಷನ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದಾನೆ. ಯುರೋಪ್ನಿಂದ ಹಿಡಿದು ಏಷ್ಯಾದ ತನಕ ಎಲ್ಲಾ ದೇಶಗಳು ಅಲ್ಲಿ ಮುಂದೇನಾಗುತ್ತೆ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿವೆ. ಆದ್ರೆ ಎಲ್ಲರ ಕಣ್ಣು ಆ ಕಡೆ ಇರೋ ಗ್ಯಾಪ್ ನೋಡ್ಕೊಂಡು ಇತ್ತ ರಷ್ಯಾ ತನ್ನ ಸೈಲೆಂಟ್ ಗೇಮ್ ಶುರು ಮಾಡಿದೆ. ಹೌದು, ಯುಕ್ರೇನ್ನಿಂದ ಕಸಿದುಕೊಂಡಿರೋ ಜಾಗದಲ್ಲಿ ಪುಟಿನ್ ಈಗ ಒಂದು ಹೊಸ ರಷ್ಯಾವನ್ನೇ ಸೃಷ್ಟಿ ಮಾಡ್ತಿದ್ದಾರೆ. ಇದು ಯಾವುದೋ ಸಣ್ಣ ಪುಟ್ಟ ಟೆಂಪ್ರರಿ ಪ್ಲಾನ್ ಅಲ್ಲ, ಇದು ರಷ್ಯಾದ ಲಾಂಗ್ ಟರ್ಮ್ ಮೆಗಾ ಪ್ಲಾನ್. ಅಲ್ಲಿ ಬೃಹತ್ ಹೈವೇಗಳು ನಿರ್ಮಾಣವಾಗ್ತಿವೆ, ಹೊಸ ರೈಲು ಮಾರ್ಗಗಳು ಹಾದು ಹೋಗ್ತಿವೆ. ಅಕ್ಷರಶಃ ಅಲ್ಲಿನ ಮೂಲೆ ಮೂಲೆನೂ ಈಗ ಕಂಪ್ಲೀಟ್ ರಷ್ಯಾಮಯ ಆಗ್ತಿದೆ. ಅಲ್ಲಿನ ಒಂದೊಂದು ಸ್ಯಾಟಲೈಟ್ ಇಮೇಜ್ಗಳು ರಷ್ಯಾದ ಈ ಬಿಗ್ ಗೇಮ್ ಅನ್ನ ಒಂದೊಂದಾಗಿ ಬಯಲು ಮಾಡ್ತಿವೆ. ಹಾಗಾದ್ರೆ ರಷ್ಯಾ ಆಕ್ರಮಿತ ಯುಕ್ರೇನ್ನಲ್ಲಿ ಆಗ್ತಿರೋದೇನೋ? ರಷ್ಯಾ ಅಧ್ಯಕ್ಷ ಪುಟಿನ್ ಆಡ್ತಿರೋ ಆ ಮಾಸ್ಟರ್ ಗೇಮ್ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೇ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯುಕ್ರೇನ್ನ 20% ಭೂಮಿ ರಷ್ಯಾ ಪಾಲು. ಏನಿದು ಪುಟಿನ್ ಮೆಗಾ ಕಬ್ಜಾ ಪ್ಲಾನ್? ಸ್ನೇಹಿತರೆ, ರಷ್ಯಾ ಈಗ ಯುಕ್ರೇನ್ ಮೇಲೆ ಬರೀ ಬಾಂಬ್, ಮಿಸೈಲ್ ದಾಳಿ ಮಾಡ್ತಿಲ್ಲ, ಅಲ್ಲಿ ತನ್ನದೇ ಆದ ಹೊಸ ಸಾಮ್ರಾಜ್ಯವನ್ನೇ ಕಟ್ತಾ ಬರ್ತಿದೆ. ಕಳೆದ 4 ವರ್ಷದ ಅವಧಿಯಲ್ಲಿ, ಅಂದ್ರೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ರಷ್ಯಾ ಯುಕ್ರೇನ್ ಒಳಗೆ ಎಷ್ಟು ನುಗ್ಗಿದೆ, ಎಷ್ಟು ಜಾಗವನ್ನ ಕಬಳಿಸಿದೆ ಅಂತ ಹೇಳ್ತಾ ಹೋಗ್ತೀವಿ ಕೇಳಿ. ಒಂದು ಕಾಲದಲ್ಲಿ ಯುಕ್ರೇನ್ ದೇಶದ ಒಟ್ಟು ವಿಸ್ತೀರ್ಣ 6,03,628 ಸ್ಕ್ವೇರ್ ಕಿಲೋಮೀಟರ್ ಇತ್ತು. ಆದ್ರೆ ಅದರಲ್ಲಿ ಬರೋಬ್ಬರಿ 1,17,143 ಸ್ಕ್ವೇರ್ ಕಿಲೋಮೀಟರ್ ಜಾಗ ಈಗ ಕಂಪ್ಲೀಟ್ ಆಗಿ ರಷ್ಯಾದ ಕಂಟ್ರೋಲ್ನಲ್ಲಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಡೀ ಯುಕ್ರೇನ್ ದೇಶದ ಸುಮಾರು 20% ಜಾಗ ಈಗ ರಷ್ಯಾ ವಶದಲ್ಲಿದೆ. ನಮ್ಮ ಭಾರತದ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಇದು ನಮ್ಮ ತೆಲಂಗಾಣ ರಾಜ್ಯದಷ್ಟು ದೊಡ್ಡ ಜಾಗ. ಇಷ್ಟು ದೊಡ್ಡ ಭೂಮಿಯನ್ನ ಪುಟಿನ್ ಸೇನೆ ನುಂಗಿ ನೀರು ಕುಡಿದಿದೆ. ಡೊನೆಟ್ಸ್ಕ್, ಲುಹಾನ್ಸ್ಕ್, ಕೆರ್ಸನ್ ಮತ್ತೆ ಝಪೋರಿಯೆಜಿಯಾ ಈ 4 ಪ್ರಮುಖ ರೀಜನ್ಗಳು ಈಗ ರಷ್ಯಾ ಪಾಲಾಗಿವೆ. ಈ ಜಾಗಗಳು ರಷ್ಯಾಗೆ ಕೇವಲ ಯುದ್ಧದ ದೃಷ್ಟಿಯಿಂದ ಮಾತ್ರವಲ್ಲ, ಭೌಗೋಳಿಕವಾಗಿಯೂ ಬಹಳ ಇಂಪಾರ್ಟೆಂಟ್. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿನ ಡೆಮೋಗ್ರಫಿಯೇ ಚೇಂಜ್ ಆಗ್ತಿದೆ. ಯುದ್ಧ ಶುರುವಾಗೋಕ್ಕೂ ಮುನ್ನ ಈ 4 ಭಾಗಗಳು ಸೇರಿ ಒಟ್ಟು 8.8 ಮಿಲಿಯನ್ ಅಂದ್ರೆ 88 ಲಕ್ಷಕ್ಕೂ ಹೆಚ್ಚು ಜನ ಇದ್ರು. ಡೊನೆಟ್ಸ್ನಲ್ಲಿ 4.1 ಲಕ್ಷ, ಲುಹಾನ್ಸ್ಕ್ನಲ್ಲಿ 3.9 ಲಕ್ಷ, ಕೆರ್ಸನ್ನಲ್ಲಿ 2.7 ಲಕ್ಷಕ್ಕೂ ಹೆಚ್ಚು. ಆದ್ರೆ ಈಗ ಅಲ್ಲಿರೋದು ಕೇವಲ 30ರಿಂದ 50 ಲಕ್ಷ ಜನ ಮಾತ್ರ. ಉಳಿದವರು ಪ್ರಾಣ ಉಳಿಸಿಕೊಳ್ಳೋಕೆ ಜಾಗ ಖಾಲಿ ಮಾಡಿದ್ದಾರೆ ಅಥವಾ ರೆಫ್ಯೂಜಿಗಳಾಗಿ ಬೇರೆ ದೇಶ ಸೇರಿದ್ದಾರೆ. ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡಿರೋ ರಷ್ಯಾ ಅಲ್ಲಿ ತನ್ನದೇ ಆದ ಹೊಸ ಪ್ರಪಂಚ ಸೃಷ್ಟಿ ಮಾಡ್ತಿದೆ. ಕಣ್ಮುಂದೆಯೇ ಸೃಷ್ಟಿಯಾಗ್ತಿದೆ ಹೊಸ ರಷ್ಯಾ. $1 ಬಿಲಿಯನ್ ಸುರಿತಿರೋದ್ಯಾಕೆ? ರಷ್ಯಾ ತನ್ನ ವಶಕ್ಕೆ ತಗೊಂಡಿರೋ ಜಾಗದಲ್ಲಿ ಮೆಗಾ ಪ್ರಾಜೆಕ್ಟ್ಗಳನ್ನ ಮಾಡಿ ಅಲ್ಲಿನ ಕಂಪ್ಲೀಟ್ ಚಿತ್ರಣವನ್ನೇ ಬದಲಾಯಿಸ್ತಿದೆ. ಈ ಜಾಗದ ಡೆವಲಪ್ಮೆಂಟ್ಗಾಗಿ 2024ರಿಂದ 2026ರ ಅವಧಿಗೆ ಬರೋಬ್ಬರಿ $11.8 ಬಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಫೆಡರಲ್ ಫಂಡ್ ಅನ್ನ ರಷ್ಯಾ ಅಲಾಟ್ ಮಾಡಿದೆ. 2023ರಿಂದ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಅಂತಾನೆ $425 ಮಿಲಿಯನ್ ಸುರಿದಿದೆ. ಯುದ್ಧ ಮಾಡ್ತಿರೋ ದೇಶವೊಂದು ಇನ್ನೊಂದು ದೇಶದ ಜಾಗದಲ್ಲಿ ಇಷ್ಟೊಂದು ದುಡ್ಡು ಸುರಿತಿದೆ ಅಂದ್ರೆ ಅದರ ಹಿಂದಿರೋ ಪ್ಲಾನ್ ಎಂತಹದ್ದು ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿ ನೊವೊರೊಸ್ಸಿಯಾ ರೈಲ್ವೇಸ್ ಅನ್ನೋ 525 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ಕೆಲಸ 2023ರಲ್ಲೇ ಶುರುವಾಗಿದೆ. ನೊವೊರೊಸ್ಸಿಯಾ ಅಂದ್ರೆ ನವ ರಷ್ಯಾ ಅಥವಾ ಹೊಸ ರಷ್ಯಾ ಅಂತ ಅರ್ಥ. ಇದರ ಜೊತೆಗೆ ನೊವೊರೊಸ್ಸಿಯಾ ಹೈವೇ ಅಥವಾ ಅಜೌರ್ ರಿಂಗ್ ಅನ್ನೋ 1400 ಕಿಲೋಮೀಟರ್ ಉದ್ದದ ಸೂಪರ್ ಹೈವೇ ಲೂಪ್ ನಿರ್ಮಾಣ ಆಗ್ತಿದೆ. ಸ್ಯಾಟಲೈಟ್ ಇಮೇಜ್ ಅನಾಲಿಸಿಸ್ ಪ್ರಕಾರ ಡೊನೆಟ್ಸ್ಕ್ ರೀಜನ್ನ ನೊವೊಸೆಲಿವ್ಕಾ ಇಂದ ಕೊಲೊಸ್ಕಿ ವರೆಗೆ 60 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ಆಲ್ರೆಡಿ ರೆಡಿಯಾಗಿದೆ. ಹಾಗೆ ಟ್ಯಾಗನ್ ರೋಗ್ ಇಂದ ಮನ್ಹುಷ್ ಹತ್ತಿರದವರೆಗೂ 100 ಕಿಲೋಮೀಟರ್ ರಸ್ತೆ ಕಂಪ್ಲೀಟ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ರಷ್ಯಾ 2022ರಿಂದ 25ರ ಅವಧಿಯಲ್ಲಿ ಬರೋಬ್ಬರಿ 2,500 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ರೈಲ್ವೆ, ಹೈವೇ ಮತ್ತು ರಸ್ತೆಗಳನ್ನ ಹೊಸದಾಗಿ ಕಟ್ಟಿದೆ ಅಥವಾ ಅಪ್ಗ್ರೇಡ್ ಮಾಡಿದೆ. ಬರೀ ರಸ್ತೆಗಳ ಟೆಂಡರ್ ಬಗ್ಗೆ ಹೇಳೋದಾದ್ರೆ $214 ಮಿಲಿಯನ್ ಮೌಲ್ಯದ 20 ಟೆಂಡರ್ಗಳು ಪಾಸ್ ಆಗಿವೆ. 2026ಕ್ಕೆ ಎಕ್ಸ್ಟ್ರಾ $123 ಮಿಲಿಯನ್ ಪ್ಲಾನ್ ಕೂಡ ಆಗಿದೆ. ಇನ್ನ ಪೋರ್ಟ್ಗಳ ವಿಚಾರಕ್ಕೆ ಬರೋಣ. ಮರಿಯೋಪೋಲ್ ಮತ್ತು ಬರ್ಡಿಯಾನ್ಸ್ಕ್ ಪೋರ್ಟ್ಗಳಲ್ಲಿ 2023ರಿಂದ $13 ಮಿಲಿಯನ್ ಇನ್ವೆಸ್ಟ್ ಮಾಡಲಾಗಿದೆ. 2024ರಲ್ಲಿ ಇಲ್ಲಿಂದ ಒಂದೇ ಒಂದು ಕಾರ್ಗೋ ಹಡಗು ಕೂಡ ಹೋಗಿರಲಿಲ್ಲ. ಆದ್ರೆ 2025ರ ಜುಲೈ ಇಂದ ನವೆಂಬರ್ ಒಳಗೆ ಬರೋಬ್ಬರಿ 18 ಹಡಗುಗಳು ಇಲ್ಲಿಂದ ಡಿಸ್ಪ್ಯಾಚ್ ಆಗಿವೆ.
ಯುದ್ಧದ ಆರಂಭದಲ್ಲಿ ರಷ್ಯಾದ ಬಾಂಬ್ ದಾಳಿಗೆ ಕಂಪ್ಲೀಟ್ ಧ್ವಂಸ ಆಗಿದ್ದ ಮರಿಯೋಪೋಲ್ ಸಿಟಿಯಲ್ಲಿ ಈಗ ನೋಡಿದ್ರೆ ಫುಟ್ಬಾಲ್ ಮೈದಾನದಷ್ಟು ಉದ್ದದ ಹೊಸ ಸಿಲ್ವರ್ ಡೋಮ್ ಬಿಲ್ಡಿಂಗ್ಗಳು ಎದ್ದು ನಿಂತಿವೆ. ಕಣ್ಣು ಹಾಯಿಸಿದಷ್ಟು ದೂರ ಹೊಸ ಅಪಾರ್ಟ್ಮೆಂಟ್ಗಳು ರಾರಾಜಿಸುತ್ತಿವೆ. ಇದರ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ನಮ್ಮ ಪೂರ್ವಜರ ಐತಿಹಾಸಿಕ ರಷ್ಯನ್ ಭೂಮಿಯನ್ನ ಮರುಸ್ಥಾಪಿಸುವ ಬೃಹತ್ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಶುರುವಾಗಿದೆ ಅಂತ ಹೇಳಿದ್ದಾರೆ. ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ ISW ಎಕ್ಸ್ಪರ್ಟ್ ಕರೋಲಿನಾ ಹಿರ್ಡ್ ಹೇಳೋ ಹಾಗೆ, ರಷ್ಯಾ ಇಲ್ಲಿನ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡ್ತಿರೋ ರೀತಿ ನೋಡಿದ್ರೆ ಇದು ಯುಕ್ರೇನ್ ಅನ್ನ ರಷ್ಯಾ ಜೊತೆ ಫೈನಾನ್ಷಿಯಲ್ ಆಗಿ ಕಂಪ್ಲೀಟ್ ಆಗಿ ಎಂಟ್ಯಾಂಗಲ್ ಮಾಡ್ತಿದೆ, ಅಂದ್ರೆ ಬೇರ್ಪಡಿಸಲಾಗದ ಹಾಗೆ ಕಟ್ಟಿ ಹಾಕ್ತಿದೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಒಂದಂತೂ ಪಕ್ಕ ಆಗ್ತಿದೆ ಸ್ನೇಹಿತರೆ. ಒಂದು ವೇಳೆ ಯುಕ್ರೇನ್ ರಷ್ಯಾ ನಡುವಿನ ಯುದ್ಧ ನಿಂತು ಮಾತುಕತೆ ನಡೆದ್ರೂ ಕೂಡ ಶಾಂತಿ ಒಪ್ಪಂದದಲ್ಲಿ ಈಗಾಗಲೇ ವಶಪಡಿಸಿಕೊಂಡಿರೋ ಈ ಜಾಗಗಳನ್ನ ರಷ್ಯಾ ಬಿಲ್ಕುಲ್ ವಾಪಸ್ ಕೊಡೋಕೆ ಒಪ್ಪಲ್ಲ. ಹಾಗೆ ಕೊಡೋಕೆ ರೆಡಿ ಇದ್ದಿದ್ರೆ ಇಲ್ಲಿ ಬಿಲಿಯನ್ ಗಟ್ಲೆ ದುಡ್ಡು ಸುರಿತಾ ಇರಲಿಲ್ಲ ಅನ್ನೋದು ಕ್ಲಿಯರ್. ಯುಕ್ರೇನ್ ಸಂಪತ್ತಿನ ಮೆಗಾ ಲೂಟಿ, ಗೋಲ್ಡ್ ಕಲ್ಲಿದ್ದಲು ಮೂಲಕ ರಷ್ಯಾಗೆ ಬಂಪರ್ ಲಾಭ. ರಷ್ಯಾ ಇಲ್ಲಿ ಬಿಲಿಯನ್ ಗಟ್ಟಲೆ ದುಡ್ಡು ಹಾಕ್ತಿದೆ ಅಂದ್ರೆ ಅದರ ಹಿಂದೆ ದೊಡ್ಡ ಬಿಸ್ನೆಸ್ ಮೈಂಡ್ ಇರ್ಲೇಬೇಕಲ್ವಾ? ಲಾಭ ಇಲ್ಲದೆ ಹಣ ಸುರಿಯೋಕೆ ಯಾರು ರೆಡಿ ಇದ್ದಾರೆ ಹೇಳಿ? ಇದಕ್ಕೆ ಅಸಲಿ ಕಾರಣ ಬೇರೆನೇ ಇದೆ. ಕಾರಣ ಏನಂದ್ರೆ, ಈಗ ರಷ್ಯಾದ ಕಂಟ್ರೋಲ್ನಲ್ಲಿರೋ ಜಾಗ ಇದೆಯಲ್ಲ, ಅದರಲ್ಲಿ ಬರೋಬ್ಬರಿ $350 ಬಿಲಿಯನ್ ಮೌಲ್ಯದ ನ್ಯಾಚುರಲ್ ರಿಸೋರ್ಸ್ಗಳಿವೆ. ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಬೆಲೆ ಬಾಳುವ ನೈಸರ್ಗಿಕ ಸಂಪತ್ತು ಈ ಮಣ್ಣಿನಲ್ಲಿದೆ. ಉದಾಹರಣೆಗೆ ಲುಹಾನ್ಸ್ಕ್ನಲ್ಲಿರೋ ಬೊಬ್ರಿಕ್ಯೂಸ್ಕ್ ಅನ್ನೋ ಚಿನ್ನದ ಗಣಿ. ಈ ಗಣಿಯನ್ನ ರಷ್ಯಾ ಕೇವಲ $9.7 ಮಿಲಿಯನ್ ಸೇಲ್ ಮಾಡಿದೆ. ಆದ್ರೆ ರಾಯಿಟರ್ಸ್ ಡೇಟಾ ಪ್ರಕಾರ ಈ ಗಣಿಯಲ್ಲಿ 1.64 ಟನ್ ಚಿನ್ನದ ರಿಸರ್ವ್ ಇದೆ. ಇದರ ಇವತ್ತಿನ ಮಾರುಕಟ್ಟೆ ಮೌಲ್ಯ ಸುಮಾರು $260 ಮಿಲಿಯನ್. ಅಂದ್ರೆ ಅಕ್ಷರಶಃ ಯುಕ್ರೇನ್ನ ಚಿನ್ನ ರಷ್ಯಾ ಪಾಲಾಗ್ತಿದೆ. ಕಲ್ಲಿದ್ದಲು ವಿಚಾರಕ್ಕೆ ಬಂದ್ರೆ 2022ರ ಮಾರ್ಚ್ ನಿಂದ 2025ರ ಮಾರ್ಚ್ ವರೆಗೆ ಕನಿಷ್ಠ 5,08,500 ಮೆಟ್ರಿಕ್ ಟನ್ ಕಲ್ಲಿದ್ದಲು, ಕೋಕ್ ಮತ್ತು ಆಂಥ್ರಾಸೈಟ್ ಅನ್ನ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಲಾಗಿದೆ. ಇದರ ವ್ಯಾಲ್ಯೂ ಬರೋಬ್ಬರಿ $13.2 ಮಿಲಿಯನ್. ಮರಿಯುಪೋಲ್ ಪೋರ್ಟ್, ಬರ್ಡಿಯಾನ್ಸ್ಕ್ ಪೋರ್ಟ್, ಬೊಬ್ರಿಕ್ಯೂಸ್ ಗೋಲ್ಡ್ ಮೈನ್, ಚಿಸ್ಟಿಯಾಕೋವ್ ಕೋಲ್ ಮೈನ್ ಇವೆಲ್ಲ ಈಗ ರಷ್ಯಾದ ಮೇಜರ್ ಎಕನಾಮಿಕ್ ಹಬ್ಗಳಾಗಿ ಬದಲಾಗಿವೆ. ಇದಲ್ಲದೆ ರಷ್ಯಾ ಡಜನ್ ಕಟ್ಟಲೆ ಬೆಲೆ ಬಾಳೋ ಕಮೋಡಿಟಿ ಅಸೆಟ್ಗಳನ್ನ, ಟ್ರ್ಯಾಕ್ಟರ್ ಫ್ಯಾಕ್ಟರಿಗಳನ್ನ, ಫಲವತ್ತಾದ ಕೃಷಿ ಭೂಮಿಗಳನ್ನ ಸೇಲಿಗೆ ಇಟ್ಟಿದೆ. ಯುಕ್ರೇನ್ನ ಗೋಧಿ ಮತ್ತು ಕೃಷಿ ಉತ್ಪನ್ನಗಳನ್ನ ರಷ್ಯಾದ ಹೆಸರಿನಲ್ಲಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಿದೆ. ಒಂದ್ ಕಡೆ $11.8 ಬಿಲಿಯನ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಕಡೆ ಕಲ್ಲಿದ್ದಲು, ಚಿನ್ನ, ಕೃಷಿ ಎಕ್ಸ್ಪೋರ್ಟ್ನಿಂದ ಬರ್ತಿರೋ $106 ಮಿಲಿಯನ್ ರಿಟರ್ನ್ಸ್. ಸಿಂಪಲ್ ವರ್ಡ್ಸ್ ಹೇಳ್ಬೇಕು ಅಂದ್ರೆ, ಯುಕ್ರೇನ್ ರಿಸೋರ್ಸ್ ಅನ್ನೇ ಮಾರಿ ರಷ್ಯಾ ತನ್ನ ಎಕನಾಮಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದೆ. ತನಗೆ ಬೇಕಾದ ಯುದ್ಧದ ಖರ್ಚನ್ನ ಯುಕ್ರೇನ್ ನೆಲದಿಂದಲೇ ಎತ್ತಿಕೊಳ್ತಿದೆ. ಯುಕ್ರೇನ್ ಜನರ ಬ್ರೈನ್ ವಾಶ್, ರಷ್ಯಾದ ಪಾಸ್ಪೋರ್ಟ್ ವೆಪನ್ ಅನ್ನೋ ಡೇಂಜರಸ್ ಗೇಮ್. ಬರೀ ಬಿಲ್ಡಿಂಗ್, ರಸ್ತೆ, ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋಕೆ ಮಾತ್ರ ರಷ್ಯಾ ನೋಡ್ತಿಲ್ಲ. ಇಲ್ಲಿರೋ ಜನಗಳನ್ನ ಕಂಪ್ಲೀಟ್ ಆಗಿ ರಷ್ಯನ್ನರಾಗಿ ಬದಲಾಯಿಸೋಕೆ ರಷ್ಯಾ ಆಕ್ರಮಿತ ಪ್ರದೇಶದ ಜನರ ಮೈಂಡ್ ವಾಶ್ ಮಾಡೋ ಕೆಲಸ ಕೂಡ ಭರದಿಂದ ಸಾಕ್ತಿದೆ. ಇದನ್ನೇ ರಸಿಫಿಕೇಶನ್ ಅಂತ ಕರೆಯಲಾಗ್ತಿದೆ. 2023ರ ಮೇ ತಿಂಗಳ ಹೊತ್ತಿಗಾಗಲೇ ಡೊನೆಟ್ಸ್ಕ್, ಲುಹಾನ್ಸ್ಕ್, ಝಪೋರಿಜಿಯಾ, ಖೆರ್ಸನ್ ಭಾಗಗಳಲ್ಲಿ ಸುಮಾರು 1.5 ಮಿಲಿಯನ್ ಅಂದ್ರೆ 15 ಲಕ್ಷ ಜನರಿಗೆ ರಷ್ಯನ್ ಪಾಸ್ಪೋರ್ಟ್ ವಿತರಣೆ ಮಾಡಲಾಗಿದೆ. ಇಲ್ಲಿ ರಷ್ಯಾ ಆಡ್ತಿರೋ ಗೇಮ್ ಎಷ್ಟು ಕ್ರೂರವಾಗಿದೆ ಅಂದ್ರೆ, ಯಾರ ಹತ್ರ ರಷ್ಯನ್ ಪಾಸ್ಪೋರ್ಟ್ ಇಲ್ವೋ ಅವರಿಗೆ ಯಾವ ಬೇಸಿಕ್ ಫೆಸಿಲಿಟಿ ಕೂಡ ಸಿಗ್ತಿಲ್ಲ. ಅವರಿಗೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಪೆನ್ಷನ್ ಸಿಗಲ್ಲ, ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡೋಕ್ಕಾಗಲ್ಲ. ಕೊನೆಗೆ ಅವರ ಸ್ವಂತ ಕಾರುಗಳನ್ನ ಓಡಿಸೋಕು ಪರ್ಮಿಷನ್ ಇಲ್ಲ, ಆಕ್ಸೆಸ್ ಕಟ್ ಮಾಡಲಾಗಿದೆ. ಹೀಗಾಗಿ ಬದುಕಿದ್ರೆ ಸಾಕು ಅಂತ ಯುಕ್ರೇನ್ ಜನ ಅನಿವಾರ್ಯವಾಗಿ ರಷ್ಯನ್ ಪಾಸ್ಪೋರ್ಟ್ ಪಡಿಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಇದೆಲ್ಲದಕ್ಕಿಂತ ಡೇಂಜರಸ್ ವಿಚಾರ ಅಂದ್ರೆ ಯುಕ್ರೇನ್ ಮಕ್ಕಳನ್ನ ಶಿಫ್ಟ್ ಮಾಡ್ತಿರೋದು. ವಿಶ್ವಸಂಸ್ಥೆ ದೃಢಪಡಿಸಿರೋ ಪ್ರಕಾರ ಈ 5 ರೀಸನ್ಗಳಿಂದ 1200ಕ್ಕೂ ಹೆಚ್ಚು ಮಕ್ಕಳನ್ನ ಡಿಪೋರ್ಟ್ ಮಾಡಲಾಗಿದೆ. ಆದ್ರೆ ಯುಕ್ರೇನ್ ಸರ್ಕಾರ ಹೇಳೋ ಪ್ರಕಾರ ಸುಮಾರು 20,000ಕ್ಕೂ ಹೆಚ್ಚು ಮಕ್ಕಳನ್ನ ರಷ್ಯಾ ಮತ್ತು ಬೆಲಾರಸ್ಗೆ ಕಳುಹಿಸಲಾಗಿದೆ. ಅಲ್ಲಿ ಈ ಯುಕ್ರೇನ್ ಮಕ್ಕಳಿಗೆ ರಷ್ಯನ್ ಭಾಷೆ ಕಲಿಸಲಾಗ್ತಿದೆ, ರಷ್ಯಾದ ಇತಿಹಾಸ ಪಾಠ ಮಾಡಲಾಗ್ತಿದೆ. ಇಷ್ಟೇ ಅಲ್ಲ, ಮಿಲಿಟರಿ ಟ್ರೈನಿಂಗ್, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಫೋರ್ಸ್ಡ್ ರೀ ಎಜುಕೇಶನ್ ಮಾಡಲಾಗ್ತಿದೆ. ಈ ಮಕ್ಕಳ ಕೈಗೆ ಗನ್ ಕೊಟ್ಟು ಯೂತ್ ಆರ್ಮಿ ರೆಡಿ ಮಾಡಲಾಗ್ತಿದೆ. ಇದರಲ್ಲಿ ಅರ್ಧದಷ್ಟು ಕ್ಯಾಂಪ್ಗಳನ್ನ ಡೈರೆಕ್ಟ್ ಆಗಿ ರಷ್ಯಾ ಸರ್ಕಾರವೇ ಕಂಟ್ರೋಲ್ ಮಾಡ್ತಿದೆ. ಅಂದ್ರೆ ಮುಂದಿನ ಜನರೇಷನ್ ಯುಕ್ರೇನಿಯನ್ನರನ್ನ ರಷ್ಯಾದ ಸೈನಿಕರನ್ನಾಗಿ ಮಾಡೋದು ಪುಟಿನ್ ಅವರ ಮಾಸ್ಟರ್ ಪ್ಲಾನ್. ಟೆನ್ಷನ್ ನಲ್ಲಿ ಅಮೆರಿಕ, ಸೈಲೆಂಟ್ ಆಗಿ ನುಂಗ್ತಿರೋ ರಷ್ಯಾ, ಮುಂದೇನು ಯುಕ್ರೇನ್ ಕಥೆ. ಸ್ನೇಹಿತರೆ,
ಈಗ ಗ್ರೌಂಡ್ನಲ್ಲಿ ಆಗ್ತಿರೋ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಯುಕ್ರೇನ್ ಈ ಜಾಗಗಳನ್ನ ವಾಪಸ್ ಪಡೆಯೋದು ಆಲ್ಮೋಸ್ಟ್ ಅಸಾಧ್ಯ ಅನ್ನೋ ಮಟ್ಟಕ್ಕೆ ಹೋಗಿದೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಮೊದಲನೇದಾಗಿ, ರಷ್ಯಾ ಕಂಟ್ರೋಲ್ ಮಾಡ್ತಿರೋ ಆ 1,17,143 ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಈಗ ಸುಲಭವಾಗಿ ಭೇದಿಸಲಾಗದ ಕೋಟೆಯಾಗಿದೆ. ಎರಡನೇದಾಗಿ, ಲಾಜಿಸ್ಟಿಕ್ಸ್. ಹೊಸದಾಗಿ ಕಟ್ಟಿರೋ ಆ 2,500 ಕಿಲೋಮೀಟರ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್. ಈ ಹಿಂದೆ ರಷ್ಯಾ ತನ್ನ ಮಿಲಿಟರಿ ಸಪ್ಲೈಗೆ ಕೇವಲ ಕ್ರೈಮಿಯನ್ ಬ್ರಿಡ್ಜ್ ಮೇಲೆ ಡಿಪೆಂಡ್ ಆಗಿತ್ತು. ಯುಕ್ರೇನ್ ಆಗಾಗ ಆ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿ ರಷ್ಯಾಗೆ ಟೆನ್ಷನ್ ಕೊಡ್ತಿತ್ತು. ಆದ್ರೆ ಈಗ ಹೊಸದಾಗಿ ನಿರ್ಮಾಣವಾಗಿರೋ 525 ಕಿಲೋಮೀಟರ್ ರೈಲ್ವೆ ಹಾಗೂ 630 ಕಿಲೋಮೀಟರ್ ಹೈವೇ ರೂಟ್ಗಳು ಆ ಡಿಪೆಂಡೆನ್ಸಿಯನ್ನೇ ತಪ್ಪಿಸಿವೆ. ಅಂದ್ರೆ ರಷ್ಯಾದ ಮಿಲಿಟರಿ ಸಪ್ಲೈ ಚೈನ್ ಈಗ ಕಂಪ್ಲೀಟ್ ಸೇಫ್ ಆಗಿದೆ. ಯುಕ್ರೇನ್ ಏನೇ ಅಟ್ಯಾಕ್ ಮಾಡಿದ್ರು ರಷ್ಯಾಗೆ ಬ್ಯಾಕಪ್ ರೂಟ್ಗಳು ರೆಡಿ ಇವೆ. ರಷ್ಯಾ ಈ 4 ಭಾಗಗಳನ್ನ ಅಧಿಕೃತವಾಗಿ ತನ್ನದು ಅಂತ ಕ್ಲೈಮ್ ಮಾಡಿದ್ದು ಮಾತ್ರವಲ್ಲ, 1,400 ಕಿಲೋಮೀಟರ್ ಉದ್ದದ ಅಜೋವ್ ರಿಂಗ್ ಹೈವೇಯನ್ನೇ 2030ರ ಒಳಗೆ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇಟ್ಕೊಂಡಿದೆ. ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದು ಕೇವಲ ಮಿಲಿಟರಿ ಆಕ್ರಮಣ ಅಲ್ಲ, ರಷ್ಯಾ ಯುಕ್ರೇನ್ ಅನ್ನ ತನ್ನ ಫೈನಾನ್ಷಿಯಲ್ ಸಿಸ್ಟಮ್ ಒಳಗೆ ಪರ್ಮನೆಂಟ್ ಆಗಿ ಲಾಕ್ ಮಾಡ್ತಿದೆ. ಒಂದು ಕಡೆ ಸೋ ಕಾಲ್ಡ್ ದೊಡ್ಡಣ್ಣ ಅಮೆರಿಕ ಮಿಡಲ್ ಈಸ್ಟ್ ಯುದ್ಧದಲ್ಲಿ ಬ್ಯುಸಿಯಾಗಿದೆ, ತನ್ನದೇ ಆದ ಪೊಲಿಟಿಕಲ್ ಲೆಕ್ಕಾಚಾರದಲ್ಲಿ ಸಿಲುಕಿದೆ. ಇದರಿಂದ ಯುಕ್ರೇನ್ಗೆ ಬರಬೇಕಿದ್ದ ವೆಪನ್ಸ್, ಫಂಡ್ಸ್ ಎಲ್ಲವೂ ಕಟ್ ಆಗಿದೆ ಅಥವಾ ಡಿಲೇ ಆಗ್ತಿದೆ. ಇದೆಲ್ಲದರ ನಡುವೆ ಯುಕ್ರೇನ್ ಒಂಟಿಯಾಗಿ ಸಿಕ್ಕಾಕೊಂಡಿದೆ. ಝೆಲೆನ್ಸ್ಕಿಗೆ ದಿಕ್ಕು ತೋಚದಂತಾಗಿದೆ. ಇದೇ ಟ್ರೆಂಡ್ ಹೀಗೆ ಮುಂದುವರೆದ್ರೆ ಈ ಯುದ್ಧದ ಎಂಡ್ ರಿಸಲ್ಟ್ ರಷ್ಯಾ ಪರವಾಗಿ ಆಗೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ರಷ್ಯಾ ಇನ್ನಷ್ಟು ಯುಕ್ರೇನ್ ಒಳಗೆ ನುಗ್ಗೋ ಚಾನ್ಸಸ್ ಇದೆ. ಇದರಿಂದ ಯುಕ್ರೇನ್ ಹೇಗೆ ಪಾರಾಗುತ್ತೆ, ಪಾಶ್ಚಿಮಾತ್ಯ ದೇಶಗಳು ಯುಕ್ರೇನ್ ಕೈ ಬಿಡ್ತಾವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇವೆ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.